ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ವರ್ಷಾ ಪಿ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ವರ್ಷಾರಾಣಿ. ಹಿಂದಿನ ಒಂದು ತರಗತಿಯಲ್ಲಿ ನಾವು ಕೆಪ್ಲರ್ನ ನಿಯಮಗಳ ಬಗ್ಗೆ ನೋಡಿದ್ವಿ. ಈ ಒಂದು ವಿಡಿಯೋದಲ್ಲಿ ರಾಶಿ, ತೂಕ ಹಾಗೂ ಚಂದ್ರನ ಮೇಲಿನ ವಸ್ತುವಿನ ತೂಕಗಳ ಬಗ್ಗೆ ಏನಂತಂದ್ರೆ ಈ ಒಂದು ವಿಡಿಯೋದಲ್ಲಿ ನಾವು ಚರ್ಚಿಸೋಣ. ನೋಡಿ, ಮೊದಲನೇದಾಗಿ ರಾಶಿ. ಯಾವುದು? ರಾಶಿ. ರಾಶಿ ಇಲ್ಲಿ ಒಂದು ವಸ್ತುವಿನ ರಾಶಿ, ಜಡತ್ವ, ಅಳತೆ. ರಾಶಿ ಹೆಚ್ಚಿದಂತೆಲ್ಲ ಏನಾಗುತ್ತೆ, ಇಲ್ಲಿ ಜಡತ್ವ ಹೆಚ್ಚಾಗ್ತದೆ. ಒಂದು ವಸ್ತುವಿನ ರಾಶಿ ವಿಶ್ವದಲ್ಲಿ ಎಲ್ಲಾ ಸ್ಥಳದಲ್ಲಿ ಏನಾಗಿರುತ್ತದೆ, ಇಲ್ಲಿ ಸ್ಥಿರವಾಗಿರುತ್ತದೆ. ಹಾಗೂ ಇದು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಏನಾಗಿರುತ್ತದೆ, ಇದು ಬದಲಾವಣೆ ಆಗುವುದಿಲ್ಲ. ಎಲ್ಲಿ? ರಾಶಿಯಲ್ಲಿ. ಒಂದು ವಸ್ತುವಿನ ರಾಶಿ ನೋಡಿ, ಒಂದು ವಸ್ತುವಿನ ರಾಶಿ, ಜಡತ್ವ ಹಾಗೂ ಅಳತೆ. ಇಲ್ಲಿ ರಾಶಿ ಹೆಚ್ಚಿದಂತೆಲ್ಲ ಏನಾಗುತ್ತೆ, ಇಲ್ಲಿ ರಾಶಿ ಹೆಚ್ಚಿದಂತೆಲ್ಲ ಜಡತ್ವ ಹೆಚ್ಚಾಗುತ್ತದೆ. ರಾಶಿ ಹೆಚ್ಚಿದಂತೆಲ್ಲ ಏನಾಗುತ್ತೆ, ಇಲ್ಲಿ ಜಡತ್ವ ಹೆಚ್ಚಾಗುತ್ತದೆ. ಹಾಗಾಗಿ ಒಂದು ವಸ್ತುವಿನಲ್ಲಿ ವಿಶ್ವದಲ್ಲಿ ಎಲ್ಲಾ ವಸ್ತುಗಳು ಏನಾಗುತ್ತೆ, ಸ್ಥಿರವಾಗಿರುತ್ತವೆ. ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಏನಾಗಿರ್ತವೆ, ಇಲ್ಲಿ ಬದಲಾವಣೆ ಆಗುವುದಿಲ್ಲ. ಇಲ್ಲಿ ರಾಶಿಯಲ್ಲಿ ಇಲ್ಲಿ ರಾಶಿ ಹೆಚ್ಚಿದಂತೆಲ್ಲ ಏನಾಗುತ್ತೆ, ಇಲ್ಲಿ ಜಡತ್ವನು ಸಹಿತ ಏನಾಗುತ್ತೆ, ಇಲ್ಲಿ ಹೆಚ್ಚಾಗುತ್ತದೆ. ನಂತರ ಬರೋದು ಯಾವುದು? ತೂಕ. ಯಾವುದು? ತೂಕ. ಇಲ್ಲಿ ಒಂದು ವಸ್ತುವಿನ ತೂಕ ಆಗಿರ್ಬೋದು. ಹಾಗೆ ಭೂಮಿ ಏನಂದ್ರೆ ಒಂದು ವಸ್ತುವನ್ನು ಆಕರ್ಷಿಸ್ತಕ್ಕಂತ ಒಂದು ಬಲವು ಸಹಿತ ಏನಾಗ್ತಂದ್ರೆ ಇಲ್ಲಿ ಆಗಿರ್ತದೆ. ಹಾಗೆ ಇಲ್ಲಿ ರಾಶಿ ಮತ್ತು ಗುರುತ್ವ ವೇಗೋತ್ಕರ್ಷಗಳ ಗುಣಲಬ್ಧವಾಗಿದೆ. ಎಲ್ಲಿ? ತೂಕದಲ್ಲಿ. ರಾಶಿ ಮತ್ತು ಗುರುತ್ವ ವೇಗೋತ್ಕರ್ಷಗಳ ಏನಾಗಿರ್ತದೆ, ಗುಣಲಬ್ಧವಾಗಿರ್ತದೆ. W is equal to m into g. W is equal to m into g. Mass into gravitation. ಹಾಗೆ ಈ ತೂಕದ ಒಂದು ಏಕಮಾನ ಯಾವುದು ಅಂತಂದ್ರೆ ತೂಕದ ಏಕಮಾನ ಯಾವುದು? ಏಕಮಾನ ನ್ಯೂಟನ್. ಏನು? ನ್ಯೂಟನ್. ತೂಕದ ಏಕಮಾನ ಯಾವುದು? ಇಲ್ಲಿ ನ್ಯೂಟನ್. ತದನಂತರ ಬರೋದು ಯಾವುದು ಅಂತಂದ್ರೆ ಇಲ್ಲಿ ಚಂದ್ರನ ಮೇಲಿನ ವಸ್ತುವಿನ ತೂಕ. ಯಾವುದು? ಚಂದ್ರನ ಮೇಲಿರ್ತಕ್ಕಂಥ ಒಂದು ವಸ್ತುವಿನ ತೂಕ. ಇಲ್ಲಿ ಈ ಒಂದು ತೂಕದಲ್ಲಿ ಅಂದ್ರೆ ಲಂಬವಾಗಿ ವರ್ತಿಸ್ತಕ್ಕಂತ ಒಂದು ಬಲವೂ ಆಗಿರ್ತದೆ ಇಲ್ಲಿ. ಹಾಗೆ ಇಲ್ಲಿ ಪರಿಮಾಣ ಮತ್ತು ದಿಕ್ಕು ಎರಡನ್ನ ಸೂಚಿಸ್ತದೆ. ಇದು ಒಂದ್ ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಏನಾಗಿರ್ತದೆ, ಇಲ್ಲಿ ಬದಲಾವಣೆ ಆಗ್ತಾ ಇರ್ತದೆ. ಅಲ್ಲಿ ರಾಶಿಯಲ್ಲಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಬದಲಾವಣೆ ಆಗಲ್ಲ, ಆದ್ರೆ ತೂಕದಲ್ಲಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಬದಲಾವಣೆ ಆಗ್ತಾ ಇರ್ತದೆ. ಇಲ್ಲಿ ಪರಿಮಾಣ ಮತ್ತು ದಿಕ್ಕನ್ನ ಎರಡೂ ಕೂಡ ಏನಿರ್ತದೆ, ನಾವು ಸೂಚಿಸ್ತೀವಿ ಅಲ್ಲಿ ತೂಕದಲ್ಲಿ. ನಂತರ ಬರೋದು ಯಾವುದು? ಚಂದ್ರನ ಮೇಲಿನ ವಸ್ತುವಿನ ತೂಕ. ನೋಡೋಣ ಅದರ ಬಗ್ಗೆ. ಚಂದ್ರನ ಮೇಲಿನ ವಸ್ತುವಿನ ತೂಕ. ಇಲ್ಲಿ ಈ ಒಂದು ಚಂದ್ರ ರಾಶಿಗಿಂತ ಭೂಮಿಯ ರಾಶಿ ಏನಾಗಿರ್ತದೆ, ಚಂದ್ರ ರಾಶಿಗಿಂತ ಏನಾಗಿರ್ತದೆ, ಭೂಮಿಯ ರಾಶಿ ಏನಾಗಿರ್ತದೆ ಹೆಚ್ಚಾಗಿರ್ತದೆ. ಅಂದ್ರೆ ಈ ಚಂದ್ರ ಹಾಗೂ ಭೂಮಿ, ಇಲ್ಲಿ ಚಂದ್ರನ ಮೇಲೆ ಯಾವುದೇ ಒಂದು ವಸ್ತುವನ್ನು ಇಟ್ಟದಾಗ ಇದು ಹೆಚ್ಚಿನ ಆಕರ್ಷಿಸಲ್ಲ. ಆದ್ರೆ ಭೂಮಿಯ ಮೇಲೆ ಯಾವುದಾದ್ರೂ ಒಂದು ವಸ್ತುವನ್ನು ಇಟ್ಟಾಗ ಇದು ಹೆಚ್ಚಾಗಿ ಏನಾಗಿರ್ತದೆ, ಆಕರ್ಷಿಸ್ತದೆ. ಅದೇ ಚಂದ್ರನ ಒಂದು ರಾಶಿ ಏನಾಗಿರ್ತದೆ, ಕಡಿಮೆ ಆಗಿರ್ತದೆ. ಆದ್ರೆ ಭೂಮಿಯ ಒಂದು ರಾಶಿ ಏನಾಗಿರ್ತದೆ, ಇಲ್ಲಿ ಹೆಚ್ಚಾಗಿರ್ತದೆ.
ಹಾಗೆ ಇಲ್ಲಿ ವಿಶ್ವವ್ಯಾಪ್ತಿ ಗುರುತ್ವ ನಿಯಮದ ಅನ್ವಯದ ಪ್ರಕಾರ ವಿಶ್ವವ್ಯಾಪ್ತಿ ಗುರುತ್ವ ನಿಯಮದ ಅನ್ವಯದ ಪ್ರಕಾರ ಯಾವ ರೀತಿಯಾಗಿ ಸೂಚಿಸ್ತೇವೆ ಅಂದ್ರೆ W G M into M divided by R square M ಈ ರೀತಿಯಾಗಿ ನಾವು ಸೂಚಿಸ್ತೇವೆ ಚಂದ್ರನ ಮೇಲಿನ ವಸ್ತುವಿನ ಒಂದು ತೂಕವನ್ನ. ಹಾಗೆ ಈ ಚಂದ್ರನ ಮೇಲಿನ ವಸ್ತುವಿನ ತೂಕ ಬಗ್ಗೆ 2-3 ಪ್ರಾಬ್ಲಮ್ಸ್ ಇದೆ. ಆ 2-3 ಪ್ರಾಬ್ಲಮ್ಸ್ ಅನ್ನು ನಾವು ಮುಂದಿನ ಒಂದು ವಿಡಿಯೋದಲ್ಲಿ ನೋಡೋಣ. ಹಾಗಾದ್ರೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಧನ್ಯವಾದಗಳು.